ಇವರು ಹೇಳ್ತಾರೆ ಎಲ್ಲ ಕೇಂದ್ರ ಇಟ್ಕೊಳ್ತದೆ, ರಾಜ್ಯಕ್ಕೆ ಸುಮಾರು 45,000 ಕೋಟಿ ಇನ್ನೂ ಬರಬೇಕು ಅದರಲ್ಲಿ ಸೆಸ್ಸಲ್ಲಿ. ಒಟ್ಟು 11 ಲಕ್ಷ ಕಲೆಕ್ಟ್ ಆಗಿದೆ. ಅದರಲ್ಲಿ ಸ್ಟೇಟ್ ಹ್ಯಾಸ್ ಸಫರ್ಡ್ ಅ ಲಾಸ್ ಆಫ್ 45,000 crores ಅಂತ ಇಲ್ಲಿ ಹೇಳ್ತಾರೆ. ಇದು ಸರಿಯಾದ ವ್ಯಾಖ್ಯಾನ ಅಲ್ಲ. ಯಾಕಂದರೆ ಇವತ್ತು GST ಕಾಂಪನ್ಸೇಷನ್ನು ಈ ಸೆಸ್ ಮುಖಾಂತರ ಬರ್ತಾ ಇದೆ, ರಾಜ್ಯಗಳಿಗೆ ಬರ್ತಾ ಇದೆ. ಇಲ್ಲಿವರೆಗೂ GST ಕಾಂಪನ್ಸೇಷನ್ನು 5 ವರ್ಷದಲ್ಲಿ ಇಲ್ಲಿವರೆಗೂ ಬಂದಿರುವಂಥದ್ದು 1,06,258 ರೂಪಾಯಿಗಳು. 1,06,228 ಕೋಟಿ ರೂಪಾಯಿಗಳು ಕಳೆದ 5 ವರ್ಷದಲ್ಲಿ GST ಕಾಂಪನ್ಸೇಷನ್ ಬಂದಿದೆ. ಇದು ಸರ್ಚಾರ್ಜ್ ಮತ್ತು ಸೆಸ್ಸಿಂದನೇ ಬಂದಿರೋದು, ನಮ್ಮ ರಾಜ್ಯಕ್ಕೆ ಬಂದಿರೋದು. 45,000 ಕೋಟಿ ಲಾಸ್ ಆಗೋ ಪ್ರಶ್ನೆಯಲ್ಲಿದೆ ಇದರಲ್ಲಿ. ಆದ್ದರಿಂದ ವಾಸ್ತು ಅಂಶದ ಆಧಾರದ ಮೇಲೆ ಅದನ್ನು ವ್ಯಾಖ್ಯಾನ ಮಾಡಿದರೆ ಸತ್ಯಾಂಶಗಳು ಹೊರಗಡೆ ಬರ್ತವೆ ಅನ್ನುವಂಥ ಮಾತನ್ನ. ಅಧ್ಯಕ್ಷರೇ ಒಂದೇ ನಿಮಿಷ, ಈಗ ಸರ್ ನಾನು ಮುಗಿಸ್ಬಿಡ್ತೀನಿ. ಇಲ್ಲ ರೀ, ಅಲ್ಲ ಒಂದು ನೀವು ಮಾತಾಡಿ, ಕ್ಲಾರಿಫಿಕೇಶನ್, ನೀವು ಮಾತಾಡೋಕೆ ಮಾತಾಡಿ, ನೀವು ಮಾತಾಡೋಕೆ ಮಾತಾಡಿ. ಸಿಎಂ ಮಾತಾಡ್ಬೇಕಾದ್ರೆ ಎಷ್ಟು ಅಬ್ಜೆಕ್ಷನ್ ಮಾಡಿದ್ರಲ್ವಾ, ಎಷ್ಟು ಸರಿ ಕೂರ್ಸಿದ್ರಲ್ವಾ, ಒಂದ್ಸರಿ ಕೇಳ್ಬಿಡಿ. ಆಯ್ತು, ಕೂತ್ಕೊಳ್ಳಿ. ನಾನು ಮುಗಿಸ್ತೇನೆ. ಇನ್ನ ಈಗ ಪ್ರಾರಂಭ ಮಾಡಿದ್ದೇನೆ, ಈಗಲೇ ಇನ್ನ ಪ್ರಾರಂಭದಲ್ಲಿ ಸೆಸ್ ಚಾರ್ಜ್ ಬಗ್ಗೆ ಬಿಡಿ, ಆಮೇಲೆ ಹೋಗೋದು ಬೇಡ ಅಂತ ಮಾತಾಡೋಣ. ಶಿವಲಿಂಗ ಅವ್ರೆ ಮಾತಾಡಿ. ಶಿವಲಿಂಗ ಅವ್ರೆ, ನೀವು ಬಜೆಟ್ ಅಲ್ಲಿ ಮಾತಾಡ್ತೀರಲ್ಲ. ಅಲ್ಲ, ನಾವು ಬಜೆಟ್ ಅಲ್ಲಿ ಮಾತಾಡೋದು ಬಿಡೋದು ಎರಡನೇ ಪ್ರಶ್ನೆ. ಮಾತಾಡೋದಿಲ್ಲ. ಈಗ ಅವ್ರು ಹೇಳಿದ್ರಲ್ಲ, ಅದಕ್ಕೆ ಮಾನ್ಯ ಸಭಾಧ್ಯಕ್ಷರನ್ನ ಈಲ್ಡ್ ಆಗಿಲ್ಲ. ಗ್ಯಾಪ್ಗೆ ಅವ್ರ ಕಂಡೀಷನ್ ಅದು ನಾವು ಕೊಡ್ತೀವಿ ಅಂತ. ಸರ್ಚ್ ಚಾರ್ಜ್ ನಾರ ಕೊಡ್ಲಿ, ಇದನ್ನಾರ ಕೊಡ್ಲಿ, ಕಂಡೀಷನ್ ಆಗಿ ಒಪ್ಕೊಂಡು ನಮಗೆ GST ಏರಿದ್ದು. ಆಯ್ತು, ಈಗ ಅದೇ ಕಂಡೀಷನ್ ನಲ್ಲಿ ಸೆಸ್ ಹಾಕಿ ಕೊಡ್ತೀವಿ ಅನ್ನೋದು ಕೂಡ ಇದೆ. ಅಲ್ಲ, ನಮಗೆ ಯಾವ ಗ್ಯಾಪ್ ಕೊಡ್ತೀವಿ ಅಂತ ಹೇಳ್ಕ ನಮ್ಮನ್ನ ಯಾಕೆ GST ಸೇರಿಸ್ಕೊಂಡ್ರಿ? ಕೇಳ್ರಿ, ಯಾವ ಕಂಡೀಷನ್ ಅಲ್ಲಿ 14% ಗ್ರೋತ್ ಕೊಡ್ತೀವಿ ಅಂತ ಹೇಳಿದ್ರು ಕಾಂಪನ್ಸೇಷನ್, ಅದೇ ಕಂಡೀಷನ್ ಇಟ್ ಕಮ್ಸ್ ಥ್ರೂ ಸೆಸ್ ಅಂಡ್ ಸರ್ಚಾರ್ಜ್ ಅಂತ ಅದರಲ್ಲೇ ಇದೆ. ಅಲ್ಲ, ಇರ್ಬೋದು, ಹೇಳ್ತಾ ಇರೋದು ನಾನು. ಯಾವ ರೂಪದಲ್ಲಾರ ಕೊಡಿ, ನೀವು ನಿಮ್ ಕಂಡೀಷನ್ ಪ್ರಕಾರ ಕೊಡಿ ನಮ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.